ಏನಾದರೂ ಮಾತಾಡು ನನ್ನ ವಿಡಿಯೋಲಿ, ಬರೀ ಸ್ಮೈಲ್ ಮಾಡೋದು ಬಿಟ್ಟು. ಕ್ಯಾಮರಾ ಹತ್ರ ಅಂತೆ. ಸೊ ನಾವು ರೋಡ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೋಡಿ ಗಾಯ್ಸ್, ಮೌನ ಮಲ್ಕೊಂಡಿದ್ದಾಳೆ. ನಾನು ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಸ್ಯಾಟರ್ಡೇ, ಅಗೇನ್ ಸ್ಯಾಟರ್ಡೇ ಎಲ್ಲ ವ್ಲಾಗಲ್ಲೂ ಸ್ಯಾಟರ್ಡೇ ವ್ಲಾಗೇ ಇರುತ್ತೆ ನಂದಂತೂ. ನಾನು ಕಾಲೇಜಿಂದ ಇವಾಗ ಬಂದಿದ್ದೀನಿ. ನನ್ನ ಫ್ರೆಂಡ್ ಮೌನಂಗೆ ಸ್ವಲ್ಪ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಿತ್ತು, ಡೆಂಟಲ್ಗೆ ಹೋಗಬೇಕಿತ್ತು. ಸೊ ಅದಕ್ಕೆ ನಾನು ರೆಡಿ ಆಗ್ತಾಯಿದ್ದೆ. ಕಾಲೇಜಿಂದ ಬಂದ ತಕ್ಷಣ ಏನೂ ಫ್ರೆಶ್ ಅಪ್ ಆಗಿಲ್ಲ, ಏನಿಲ್ಲ, ಬರೀ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ನಾನು ರೆಡಿಯಾಗಿ ಹೋಗೋದು. ಆ್ಯಂಡ್ ಇವತ್ತು ನೈಟೆಲ್ಲ ನಾವು ಸ್ವಲ್ಪ ಪ್ಲ್ಯಾನ್ ಹಾಕಿದ್ದೀವಿ, ಸ್ಟಡಿ ಪ್ಲ್ಯಾನ್ಸ್. ನಿಮ್ಗೆ ಗೊತ್ತಿದೆಯಲ್ಲ ನಮ್ಮ ಸ್ಟಡಿ ಪ್ಲ್ಯಾನ್ಸ್ಗಳು, ಅಂದರೆ ಓದಬೇಕು ಅಂತ ಅಂದ್ಕೊಳ್ಳೋದು, ಓದದೇ ಇರೋದು. ಸೊ ಇವತ್ತು ನೈಟೆಲ್ಲ ಏನೇನು ಮಾಡ್ತೀನಿ ಆ್ಯಂಡ್ ಏನೇನು ಓದ್ತೀವಿ, ನಾವಿಬ್ಬರು ಏನೇನು ಮಾಡ್ತೀವಿ ಅಂತೆಲ್ಲ ಈ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಸೊ ಇವಾಗ ಫ್ರೆಶ್ ಅಪ್ ಆಗಬೇಕು, ಬೇಗ ರೆಡಿ ಆಗಿಬಿಟ್ಟು 5 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ಬೇಗ ರೆಡಿ ಆಗಬೇಕು. ಕಾಲೇಜಿಂದ ಬಂದ ತಕ್ಷಣ ಫುಲ್ ಹಶ್ವಾಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ. ಆ ಮಧ್ಯಾಹ್ನ ಬೇರೆ 1 o'clock ಊಟ ಮಾಡಿದ್ವಿ. ಇವತ್ತು ಡೈಲಿ 12 o'clock ಇರ್ತಿತ್ತು, ಬಟ್ ಇವತ್ತು 1 o'clock ತಿಂದ್ರೂ ನಂಗೆ ತುಂಬ ಹಶ್ವಾಗ್ತಾಯಿತ್ತು. ಸೊ ಟೀ ಬಿಸ್ಕೆಟ್ ತಿಂದ್ಕೊಂಡು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಇವಾಗ ರೆಡಿ ಆಗ್ತಾಯಿದ್ದೀನಿ. ಮಧ್ಯಾಹ್ನ ನಮಗೆ ಕ್ಲಿನಿಕಲ್ಸ್ ಮುಗಿಸ್ಕೊಂಡು ಬೇಗ ಬಂದ್ವಿ. ನಾನು ಮೌನ ಅವಳಿಗೆ ಹೋಗಬೇಕಿತ್ತು ಅಂತ, ಅದಕ್ಕೆ ಬಂದು ರೆಡಿ ಆಗ್ತಾಯಿದ್ದೆ. 5 ಗಂಟೆಗೆ ಬರೋಕ್ಕೆ ಹೇಳಿದ್ಲಲ್ವಾ, ಅದಕ್ಕೆ ಬೇಗ ರೆಡಿ ಆಗಬೇಕು ಅಂತ ಟೀ ಕುಡ್ಕೊಂಡು ರೆಡಿ ಆಗ್ತಾಯಿದ್ದೆ. ಅವಳಂತೂ ದೊಡ್ಡ ಜಾತ್ರೆ. ನನ್ನ ಬೇಗ ರೆಡಿಯಾಗು, ನೀನು ಬೇಗನೆ ರೆಡಿ ಆಗೋಲ್ಲ, ಬೇಗ ರೆಡಿಯಾಗು ಅಂತ ಹೇಳ್ಬಿಟ್ಟು ಅವಳು ಇನ್ನೂ ಬಂದೇ ಇಲ್ಲ. 5 ಗಂಟೆ ಆಯಿತು ಅಂತ ಹೇಳೋದು, ಇನ್ನೂ ಬಂದಿಲ್ಲ. ನನ್ನ ಬೇಗ ರೆಡಿಯಾಗು ಅಂತ ರೆಡಿ ಮಾಡಿಸಿದ್ದಾಳೆ. ಸೊ ಅದಕ್ಕೆ ಹೋಗಬೇಕು ಅವಳು ಬಂದಮೇಲೆ. ಫೈನಲಿ ಇವಾಗ ಬಂದ್ಲು ಮೌನ. ಫೈನಲಿ ಇವಾಗ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಮೌನ? ಹೇಳು, ನಿಂತೆ ತಾನೇ ಇವಳಿಗೆ ಕರ್ಕೊಂಡು ಹೋಗ್ತಾ ಇರೋದು. 5 ಗಂಟೆಗೆ ಬಾ ಅಂತ ಹೇಳ್ಬಿಟ್ಟು 5:10ಕ್ಕೆ ಬಂದಿದ್ದಾಳೆ. ನಾನೇ ಪಾಪ ಬೇಗ ಬಂದಿದ್ದೀನಿ ಅವಳ ಕೆಲಸಕ್ಕೆ. ಏನಾದರೂ ಸುಮ್ಮನೆ ಜಾಸ್ತಿ ಥರ ಮಾತಾಡ್ಕೊ. ಇವತ್ತು ಆ್ಯಕ್ಚುಲಿ ನೈಟ್ ನಮ್ದೆಲ್ಲ ಏನೇನೆಲ್ಲ ಪ್ಲ್ಯಾನ್ಸ್ ಇದೆ ಅಂತ ಈ ವಿಡಿಯೋಲಿ ತೋರಿಸ್ತೀನಿ ನಿಮಗೆ. ಮುಂದೆ ಹೋಗ್ತಾ ಓದೋದೆಲ್ಲ ಪ್ಲ್ಯಾನ್ಸ್ ಇದೆ. ನಮಗೆ ಅದು ಎಲ್ಲಿದೆ ಹಾಸ್ಪಿಟಲ್ ಅಂತಲೇ ಗೊತ್ತಿರಲಿಲ್ಲ. ನಾವು ಫೋನಲ್ಲಿ ಮ್ಯಾಪ್ ಹಾಕ್ಕೊಂಡು ಹುಡ್ಕೊಂಡು ಹೋಗ್ತಾ ಇದ್ವಿ. ದೇವರಾಜ್ ಅರಸ್ ರೋಡ್ ಅಂತ ಗೊತ್ತಿತ್ತು ಅಷ್ಟೇ. ಅದಕ್ಕೆ ಮೌನ ನನ್ನ ಫೋನಲ್ಲಿ ಮ್ಯಾಪ್ ಹಾಕ್ಕೊಂಡು ನೋಡಿಕೊಂಡು ಹಾಗೆ ಮಾತಾಡಿಕೊಂಡು ಹುಡ್ಕೊಂಡು ಹೋಗ್ತಾ ಇದ್ವಿ. ಸೊ ಅದು ಮಾರ್ಕೆಟ್ ಅಂತೂ ನೀವು ಯಾವಾಗಲೂ ನಮ್ಮ ವೀಡಿಯೋಸಲ್ಲಿ ನೋಡ್ತೀರಾ, ಅದೇ ಮಾರ್ಕೆಟ್ ರೋಡು. ಅದ್ರ ಪಕ್ಕದ ರೋಡಲ್ಲಿತ್ತು. ದೇವರಾಜ್ ರೋಡ್ ಹತ್ರ ಅಂತೆ. ಸೊ ನಾವು ರೋಡ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಆ ರೋಡಲ್ಲೇ ಇದ್ದೀವಿ. ಸ್ವಲ್ಪ ಮುಂದೆ ಹೋದರೆ ಇನ್ನೇನು ಹಾಸ್ಪಿಟಲ್ ಬರುತ್ತೆ. ಫೈನಲಿ ಇವಾಗ ಸಿಕ್ತು ನಮಗೆ. ಬಂದು ಸಾಯಿ ಬೇಗ. ಸೊ ಒಳಗಡೆ ಹೋಗಿ ಎಷ್ಟೊತ್ತವರೆಗೂ ವೆಯ್ಟ್ ಮಾಡಿಸಿದ್ರು ಅವ್ರು ಡಾಕ್ಟರ್ ಅಂತೂ. ನನಗಂತೂ ಕೋಪ, ಫೋನ್ ನೋಡ್ಕೊಂಡು ಕೂತಿದ್ವಿ. ನೋಡಿ ಮೌನಂದು ಆಯಿತು ಟ್ರೀಟ್ಮೆಂಟ್ ಅಲ್ಲ, ಏನದು ಕಂಬಿ ಆಯಿತು. ನೋವಾಗಲಿಲ್ವಂತೆ ಅವಳಿಗೆ. ನೋವಾಗುತ್ತೆ ಅಂತ ಅಂದ್ಕೊಂಡಿದ್ದು, ಏನೋ ಜುಮ್ ಅಂತ ಅನಿಸ್ತಂತೆ ಅಷ್ಟೆ. ಇವಾಗ ಹೋಗಬೇಕು ರೂಮ್ಗೆ. ಹೋಗಿ ತುಂಬ ಕೆಲಸ ಇದೆ, ಬಟ್ಟೆ ಎಲ್ಲ ವಾಶ್ ಮಾಡಬೇಕು ಆ್ಯಂಡ್ ಇವಳು ರೂಮಿಗೆ ಹೋಗಬೇಕು. ಇವತ್ತೆಲ್ಲ ನೈಟ್ ಓದೋಣ ಅಂದ್ಕೊಂಡಿದ್ದೀವಲ್ವ, ಅದಕ್ಕೆ. ಓಕೆ, ರೂಮ್ಗೆ ಹೋದ್ಮೇಲೆ ಸಿಗ್ತೀನಿ, ಬಾಯ್. ನನಗೂ ಅವಳಿಗೂ ಇಬ್ಬರಿಗೂ ಹಲಸಿನ ಹಣ್ಣು ಅಂದರೆ ತುಂಬ ಇಷ್ಟ. ಅದಕ್ಕೆ ತೊಗೊಳ್ಳೋಣ ಅಂತ ನೋಡಿದ್ವಿ. ಅಲ್ಲಿ 20 ರೂಪಾಯಿಗೆ 4 ಹೇಳಿದ್ರು. ಹಾಗೆ ಅಲ್ಲಿ ತುಂಬ ನೊಣ ಎಲ್ಲ ಓಡಾಡ್ತಾ ಇತ್ತು. ನಾವು ಬೇರೆ ನರ್ಸಿಂಗ್ ಸ್ಟೂಡೆಂಟ್ ಎಲ್ಲ ಗೊತ್ತಿರುತ್ತೆ ಅಲ್ವಾ, ಅದಕ್ಕೆ ತೊಗೊಳ್ಳಿಲ್ಲ. ತಿರ್ಗಾ ಗೋಲ್ಗಪ್ಪ ಬಂದು ತಿಂದ್ಕೊಂಡು, ಗೋಲ್ಗಪ್ಪ ಅಂತೂ ಮಿಸ್ ಮಾಡೋಲ್ವಲ್ಲ, ಸೊ ತಿಂದ್ಕೊಂಡು ನಾನು ನನ್ನ ರೂಮಿಗೆ ಬಂದೆ, ಅವಳ ರೂಮಿಗೆ ಹೋದ್ಲು. ಬಂದು ನೋಡಿ ನೈಟ್ 7:30 ಅಂದರೆ ಆಗಿತ್ತು. ಆ ಟೈಮಲ್ಲಿ ಕತ್ಲೆಯಲ್ಲೇ ಮತ್ತು ಫೋನ್ ಟಾರ್ಚ್ ಎಲ್ಲ ಹಾಕ್ಕೊಂಡು ಬಟ್ಟೆ ವಾಶ್ ಮಾಡಿ ಮುಗಿಸ್ಕೊಂಡ್ಬಿಟ್ಟೆ. ನಾಳೆ ತನಕ ಇಟ್ಕೊಳ್ಳೋದು ಬೇಡ ಅಂತ. ನಾಳೆ ಬೇರೆ ಟೆಸ್ಟಿಗೆ ಓದಬೇಕು ಅಂದ್ಬಿಟ್ಟು ನೈಟೇ ಎಲ್ಲ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಸೊ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಆಗಿದೆ. ಇವಾಗ ಅವಳ ರೂಮಿಗೆ ಹೋಗಬೇಕು 8 o'clock. ನಾನು ಬಟ್ಟೆ ವಾಶ್ ಮಾಡಬೇಕಾದ್ರೆ ಈ ಥರ ಜಾತ್ರೆ ಮಾಡಿಟ್ಟಿರ್ತೀನಿ. ಎಲ್ಲ ಕಡೆ ನೀರು ಹಾಕಿ ಚೆಲ್ಲಿರ್ತೀನಿ. ಅದು ಎಷ್ಟು ನೀಟಾಗಿ ವಾಶ್ ಮಾಡಿರ್ತೀನೋ ಗೊತ್ತಿಲ್ಲ.
ಇವಾಗ ಟೈಮ್ ಬಂದು 8 o'clock ಆಗಿದೆ. ನಾನು ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಬರೋಷ್ಟರಲ್ಲಿ 8 ಆಗೋಯಿತು. ಇವಾಗ ಮೌನದ ರೂಮಿಗೆ ಹೋಗ್ತಾ ಇದ್ದೀನಿ. ಇವತ್ತು ನೈಟ್ ಎಲ್ಲ ಏನೇನು ಮಾಡ್ತೀವಿ ಓದ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಮೌನದ ರೂಮಿಗೆ ಹೋಗೋಕ್ಕೆ ರೆಡಿ ಆದೆ. ಸೊ ಇವಾಗ ಹೋಗಬೇಕು. ಬಟ್ಟೆ ಎಲ್ಲ ವಾಶ್ ಮಾಡೋಷ್ಟರಲ್ಲಿ ನನಗಂತೂ ತಲೆ ಚಿಟ್ಟಿಡ್ದು ಹೋಗುತ್ತೆ. ಎಷ್ಟೊಂದು ಯೂನಿಫಾರ್ಮ್ ಎಲ್ಲ ನೀಟಾಗಿ ವಾಶ್ ಮಾಡಿ ಉಜ್ಜಿ ಆ ಪೌಡರ್ ಹಾಕಿ ತಿಕ್ಕದ್ದು, ಅದು ಏನಂತಾರೆ ಪೌಡರ್ ಹಾಕಿ ನೆನೆಸಿಟ್ರು ಮತ್ತೆ ಸೋಪ್ ಹಾಕಿ ಉಜ್ಜಿ ಸಾಕಾಗೋಯ್ತು. ಇವಾಗ ಬಟ್ಟೆ ಅಂತಿದ್ದೀನಿ, ಬುಕ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಹೋಗಬೇಕು. ಒಂದಿನಾದ್ರೂ ಏನಾದರೂ ಮಾತಾಡು ನನ್ನ ವಿಡಿಯೋಲಿ, ಬರೀ ಸ್ಮೈಲ್ ಮಾಡೋದು ಬಿಟ್ಟು ಮಾತಾಡು. ಏನಾದರೂ ಒಂದಿನಾದ್ರೂ ಏನಾದರೂ ಹೇಳು. ಇವಾಗ ಓದಕ್ಕೆ ಬಂದಿದ್ದಾಳೆ ನಮ್ಮ ಶಿಲ್ಪ ಅವರು. ನೋಡೋಣ ಓದ್ತೀವ ಇಲ್ಲ ಅಂತ ನೋಡೋಣಲ್ಲ, ಓದಲೇಬೇಕು. ಶಿಲ್ಪನ ಇಲ್ಲೇ ಆಟ ಆಗುತ್ತೆ. ನಾನು ಸ್ಮೈಲ್ ಮಾಡು. ತಲೆನೋವು. ಶಿಲ್ಪ ಹಾಲು ತಂದಿದ್ದಾಳೆ. ಶಿಲ್ಪ ಏನೆಲ್ಲ ತಂದಿದೆ? ಹಾಲು, ಕಾಫಿ ಹುಡಿ, ಮೆಣಸಿನಕಾಯಿ ಎಲ್ಲ ತಂದಿದ್ದಾಳೆ. ಹಾಲು ಕಾಯಿಸ್ತಾ ಇದ್ದೀವಿ. ಅಯ್ಯೋ ನೋಡಿ, ಗ್ಯಾಸೇ ಆನ್ ಮಾಡಿಲ್ಲ. ನಂಗೆ ಗೊತ್ತಿತ್ತು ಆನ್ ಮಾಡಿಲ್ಲ. ಹೌದಾ? ನಂಗೆ ಗೊತ್ತೇ ಇಲ್ಲ. ಮತ್ತೆ ನನ್ನ ಅಕ್ಕ ನಮಗೆ ಸ್ನ್ಯಾಕ್ಸ್ ಮಾಡಿಟ್ಟಿದ್ದಾಳೆ. ತುಂಬ ಓದೋರಲ್ವಾ, ಸೊ ಹೊಟ್ಟೆ ಸಿಗಬಾರ್ದು. ಅಯ್ಯೋ ಪಾಪ. ನೋಡಿ, ಕಾಫಿ ಕುಡ್ದು ಓದೋಣ ಅಂತ ಬರೀ ನಮ್ದಂತೂ ನಾಟಕಗಳೇ ಇರುತ್ತೆ. ಓದೋದ್ರಲ್ಲಿ ಓದೋ ವಿಡಿಯೋಗಿಂತ ಟೈಮಿಗೆ 9:30 ಆಯಿತು. ಬುಕ್ ಓಪನ್ ಆಗಿಲ್ಲ. ಇನ್ನು ಓದೋಷ್ಟರಲ್ಲಿ ಎಷ್ಟು ಮಾಡ್ತೀವೋ ಗೊತ್ತಿಲ್ಲ. ಓದೋ ವಿಡಿಯೋ ಅಂದ್ಬಿಟ್ಟು ತಿನ್ನೋ ವಿಡಿಯೋನೇ ಹಾಕೋದು ಅರ್ಧ. ಒಳ್ಳೆಯವ್ರು ಕಣೆ ನಾವಂತೂ, ಅಲ್ವಾ? ಯಾಕೆ ಒಳ್ಳೆಯವರು? ಓದ್ತೀವಲ್ಲ. ಅದು ಎಷ್ಟು ಓದುತ್ತೀವೋ. ಆದರೂ ನಿಮಗೆಲ್ಲ ನೋಡಬೇಕಾದ್ರೆ ಕಾಮಿಡಿ ಅನಿಸುತ್ತೆ ಅಲ್ವಾ ನಮ್ಮ ವಿಡಿಯೋ ನೋಡಬೇಕಾದ್ರೆ. ಅಯ್ಯೋ, ಕಾಫಿ ಪೌಡರ್. ಅದೇ ನಾವು ಮುಖ ತೋರ್ಸೋದೇ ಮಾತಾಡೋದು ತುಂಬ ಬೋರ್ ಅನ್ಸುತ್ತೆ. ಅದು ನಮಗೂ ಗೊತ್ತು. ಬಟ್ ಏನು ಮಾಡೋದು, ಕ್ಯಾಮರಾಮನ್ಗಳಿಲ್ಲ ನಮಗೆ. ನನಗೆ ಇವಳಿಗೆ ಅದೇ ಬಿಟ್ಟು ವಿಡಿಯೋ ಮಾಡ್ತೀವಿ. ಅದರಲ್ಲಿ ಸ್ವಲ್ಪ ಮುಖ. ಮತ್ತೆ ಇಬ್ರು ಯಾವಾಗಲೂ ಜೊತೆಲೇ ಇರೋದ್ರಿಂದ ಎಲ್ಲ ಸೇಮ್ ವಿಡಿಯೋಸೇ ಸೇಮೇ ಬರೋದು. ಏನು ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ ಅಷ್ಟೇ. ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಅವಳೊಂಥರ ಕಾಮಿಡಿ ಪೀಸ್, ನಾನೊಂಥರ ಕಾಮಿಡಿ ಪೀಸ್. ಇಬ್ಬರಲ್ಲೂ ಟೋಟಲಿ ದೊಡ್ಡ ಕಾಮಿಡಿ ಪೀಸ್. ಇವಾಗ ಮೌನ ಕಾಫಿ ರೆಡಿ ಮಾಡ್ತಾ ಇದ್ದಾಳೆ. ಅವಳಿಗೆ ಹಾಸ್ಪಿಟಲಿಗೆ ಹೋಗಿ ಬಂದಮೇಲೆ ತುಂಬ ಪೇನ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಎಲ್ಲಿ ಓದೋದು ಬಿಟ್ಬಿಟ್ಟು ಮಲ್ಕೊಂಡ್ಬಿಡ್ತಾಳೇನೋ ಅಂತ. ಬಟ್ ಏನೋ ಪೇನ್ ಇಲ್ಲ ಅಂತೆ. ಯಾಕಂದ್ರೆ ಬಾಡಿ ಬಿಲ್ಡರ್ ಸ್ಟ್ರಾಂಗ್. ಕಣ್ಣಿಗೆ ಇನ್ಫೆಕ್ಷನ್ ಆಗಿದೆ ಅಂತ ಇವತ್ತು ನಾವು OPD ಗೆಲ್ಲ ಹೋಗಿ ಬಂದಿದ್ವಿ. ಅದರಲ್ಲಿ ಇವಳ್ದು ಫ್ಯಾಷನ್ನು ಫುಲ್ ಐಲೈನರ್ ಎಲ್ಲ ಹಾಕೊಂಡು ಬಂದು ಹಾಳಾದ ಕಾಜಲ್ ಎಲ್ಲ ಹಾಕೊಂಡು ಬಂದು ಕಣ್ ಕಪ್ಪ ಹಾಕಿದ್ರೆ ಒಳ್ಳೇದು ಅಂತ. ಸ್ಟ್ರಾಂಗ್. ಐ ಡ್ರಾಪ್ಸ್ ಹಾಕೊಂಡ್ರೆ ಕಾಜಲ್ ಎಲ್ಲ ಹಾಕೊಂಡು ಕೂತಿದ್ದಾಳೆ. ಇವಾಗ ನಂದು ಕೈ ಸ್ಟ್ರಾಂಗ್, ನಾನು ದಪ್ಪ ಆಗಿದ್ದೀನಿ. ಒಂದು ಕಾಮಿಡಿ ವಿಷಯ ಅಂದ್ರೆ ಎಲ್ಲರೂ ಮುಖ ದಪ್ಪ ಆಗಿದೆ ಅಂತ ಕಾಮಿಡಿ ತರ. ಮೌನ ಚೆನ್ನಾಗಿ ಕಾಣ್ತಿದ್ದಾಳೆ ಇವತ್ತು ಅಲ್ವಾ? ಇಲ್ಲಿ ಅಂಟೋಗಿದೆ ಸ್ಟಿಕ್ಕರ್ ಹಾಕೊಂಡು. ಇಷ್ಟ ದಿನ ಎಲ್ಲ ವಿಡಿಯೋದಲ್ಲಿ ಸ್ನಾನ ಮಾಡಿ ತೊಳೆಯೋದಿರ್ತಿದೆ. ಎಲ್ಲಿ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಏನಾದ್ರೂ ಬಂದು ಮರ್ತಿ ಬರೋದು. ಆ ಡಾಕ್ಟರ್ ಚೀಟಿನೇ ಮರ್ತು ಬಂದಿದ್ದಾಳೆ. ಇನ್ನು ಅವ್ರು ಯಾಕೋ ಏನೋ ಅನ್ಲಿಲ್ಲ ಒಳ್ಳೇದು, ಇಲ್ಲಾಂದ್ರೆ ವಾಪಸ್ ಕಳ್ಸಿರೋರು. ಅಲ್ಲ, ಇವತ್ತು ಯಾಕೆ ಚಂದ ಕಾಣ್ತಿರೋದು ಹೇಳು? ಯಾಕೆ? ಅಲ್ಲಿ ಕ್ಲಿಪ್ ಅಲ್ಲ, ಎಲ್ಲ ವಿಡಿಯೋದಲ್ಲೂ ಮುಖನೂ ತೊಳೆದಿರಲ್ಲ, ಸ್ನಾನನೂ ಮಾಡಿರಲ್ಲ. ಯಾವಾಗಲೂ ನೈಟ್ 10 ಗಂಟೆಗೆ ಸ್ನಾನ ಮಾಡೋದು, ಸಂಜೆ ಬಂದು ಮುಖನೂ ತೊಳೆದಿರಲ್ಲ. ಅದಕ್ಕೆ ಒಂಥರ ಇರ್ತೀನಿ. ಇವತ್ತು ಅಲ್ಲಿಗೆ ಹೋಗೋಕ್ಕೆ ಕರೆಕ್ಟ್ ಅವಾಗ ರೆಡಿ ಆಗಿದ್ಲು, ಸ್ನಾನ ಮಾಡ್ಕೊಂಡೆ. ಇವಾಗ ಟೀ ಕುಡ್ಕೊಂಡು ಓದೋಣ. ಆಗ್ಲಿಂದ ಬರೀ ಹೇಳೋದೇ ಆಯ್ತು, ಇವಾಗ ಓದೋಣ. ನೋಡಿ, ನಾವಿವಾಗ ನನ್ನ ಕ್ಲಾಸಲ್ಲಿ ನೋಟ್ಸ್ ಬರ್ಕೊಂಡಿರಲಿಲ್ಲ. ಅದಕ್ಕೆ ಇವಾಗ ಹಾಗೆ ಓದ್ತಾ ಬರೆದು ಲಾಸ್ಟ್ ಟೈಮಲ್ಲಿ ಬರೀತಾ ಇರೋದು. ನಾನು ಸ್ಪೀಡಾಗೆ ಬರೀತೀನಿ, ಬಟ್ ಬರೆಯೋಕ್ಕೆ ಯಾಕೆ ಸೋಂಬೇರಿ ಅಂತ ಗೊತ್ತಿಲ್ಲ. ಮೌನ ಅವ್ರು ನೋಡಿ ಡೀಪಾಗಿ ಓದ್ತಾ ಇದ್ದಾರೆ. ನಾವಿಬ್ಬರು ಒಂದ್ಸಲ ಓದ್ಕೊಂಡ್ವಿ. ನಾನು ಹಾಗೆ ಬರೀತಾ ಇದ್ದೆ, ಅದಕ್ಕೆ ಅವಳು ಓದ್ತಾ ಇದ್ದಾಳೆ. ಅದನ್ನೆಲ್ಲ ನೀಟಾಗಿ ಓದಿರೋದನ್ನೆಲ್ಲ ಬರೀತಾ ಇದ್ದೆ. ನೋಟ್ಸ್ ಮಾಡಿಲ್ಲ ಅಂದರೆ ಟೆಸ್ಟ್ ಟೈಮಲ್ಲಿ ಈ ಥರ ನೋಟ್ಸ್ ಮಾಡಬೇಕಾಗತ್ತೆ. ಕ್ಲಾಸಲ್ಲೆಲ್ಲ ಬರ್ಕೊತೀವಿ, ಬಟ್ ಏನು ಮಾಡೋದು, ಅದು ಎಲ್ಲ ಎಲ್ಲೆಲ್ಲೋ ಜಾತ್ರೆ ಥರ ಕತ್ತೆಗಳ ಥರ ಬರ್ಕೊಳ್ಳೋದು. ಮೌನ ಮುಗಿತಾ ಓದಿ?
ಏನೋ ತಪ್ಪು ಬರ್ಕೊಂಡಿದ್ದೀನಿ. ಅವಳು ನೋಟ್ಸ್ ಇನ್ನೊಂದ್ಸಲ ಬರಿ ಅಂತ ನಾನು ಹೇಳ್ತಾ ಇದ್ದೀನಿ. ನೋಟ್ಸ್ ಅಲ್ಲ ಬಟ್ ಓದ್ಬಿಟ್ಟಾದ್ರು ಬರಿ ಅಂತ. ನಾವು ನೀನು ಹೆಂಗೆ ನೀಟಾಗಿ ಬರ್ಕೊಂಡಿದ್ದೀನಿ ಇದೇ ನೋಟ್ಸ್ ಆಗಿಬಿಡುತ್ತೆ ನಂದು. ನೋಟ್ಸ್ ಬರ್ದೇ ಇಲ್ಲ ಅದಕ್ಕೆ. ಬಟ್ ಅವಳು ಇದರಲ್ಲಿ ಎಲ್ಲ ತಪ್ಪಾಗಿ ಬರ್ಕೊಂಡಿದ್ದಾಳೆ. ಒಂದೇ ಕಡೆ ಬರ್ದಿಟ್ಕೊಂಡ್ರೆ ಇಟ್ಕೊಳ್ತಾ ಇಲ್ಲ. ಅದಕ್ಕೆ ಹಾಗೆ ಓದ್ಕೋತಾಳಂತೆ. ಅದಕ್ಕೆ ನಾನು ಓದಿದ್ದೀವಿ ಒಂದ್ಸಲ, ಅದನ್ನು ಹಾಗೆ ಬರಿತಾ ಇದ್ದೆ. ಸೊ ನಾ ಇಷ್ಟು ತನಕ ಏನು ಮಾಡಿದ್ವಿ ಅಂದರೆ ಓದಿದ್ದೀವಿ, ಅದನ್ನು ವೀಡಿಯೋ ಮಾಡಲಿಲ್ಲ ಅಷ್ಟೇ. ಅದಕ್ಕೆ ಇವಾಗ ಮಾಡಿಬಿಟ್ಟು ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಓದಿದ್ವಿ, ಇನ್ನೂ ನೆಕ್ಸ್ಟು ಓದಬೇಕು. ಟೈಮ್ ಎಷ್ಟು ಮೌನ ಇವಾಗ ತೋರಿಸೋಣ. 10 ಕಾಲಾಗಿದೆ. 10:20. ಟೈಮ್ ಬಂದುಬಿಟ್ಟು ನೋಡಿ 10:20 ಆಗಿದೆ. ಇನ್ನೂ ಕಂಟಿನ್ಯೂ ಮಾಡ್ತೀವಿ, ಇನ್ನೂ ಓದ್ತೀವಿ ಅಲ್ವಾ ಮೌನ? ಬಿಡೋದಿಲ್ಲ. ಪರವಾಗಿಲ್ಲ. ನಾವು ಮೊನ್ನೆ ವೀಡಿಯೋಲೆಲ್ಲ ಹೇಳ್ತಾ ಇದ್ವಿ ರಿಸರ್ಚ್ ಏನೂ ಅರ್ಥ ಆಗ್ತಿಲ್ಲ ಅಂತ. ಆ್ಯಕ್ಚುಲಿ ನಮ್ಮದೇ ತಪ್ಪು. ನಾವು ಕ್ಲಾಸಲ್ಲಿ ಬರ್ಕೋಬೇಕಾದ್ರೆ ಲೈಕ್ ಏನೋ ಫುಲ್ ಪಾಯಿಂಟ್ ಇಲ್ಲ, ಒಂದು ಕಾಮ ಇಲ್ಲ, ಏನೇನೋ ಒಂದು ಫುಲ್ ಸ್ಟಾಪ್ ಇಲ್ಲ, ಹಿಂಗೆ ಜಾತ್ರೆಗಳ ಥರ ಬರ್ಕೊಂಡಿರೋದು. ಹಾಗಾಗಿ ನಮಗೆ ಅರ್ಥ ಆಗಿಲ್ಲ. ಆಮೇಲೆ ಅದು ನೋಟ್ಸ್ ಬೇರೆ ನಾನು ಜಾತ್ರೆ ಥರ ಬರೆದಿದ್ದೆ, ಅವಳು ರಫಲ್ ಜಾತ್ರೆ ಥರ ಬರೆದಿದ್ಲು. ಬಟ್ ನನ್ನ ಫ್ರೆಂಡ್ ಹತ್ರ ನೋಟ್ಸ್ ಕಳ್ಸ್ಕೊಂಡ್ಬಿಟ್ಟು ಎಲ್ಲ ಓದಿದಾಗ ಅದು ಆ್ಯಕ್ಚುಲಿ ಈಸಿನೇ ಇದೆ. ಬಟ್ ನಮಗೆ ಅರ್ಥ ಆಗಿಲ್ಲ ಅಷ್ಟೇ ಓದಬೇಕಾದ್ರೆ. ಓದಕ್ಕೆ ಈ ಥರ ಇದ್ರೆ ಖುಷಿ ಆಗುತ್ತೆ. ಹೌದು. ತಲೆಕಿಟ್ಟು ಇವಾಗ ಅರ್ಥ ಆಗ್ತಾ ಇದ್ರೆ ಓದಬೇಕಾದ್ರೆ ಮನ್ಸು ಬರುತ್ತೆ. ಅರ್ಥ ಆಗಲಿಲ್ಲ ಅಂದರೆ ಎಷ್ಟು ಕೋಪ ಬರುತ್ತೆ. ಓದಬೇಕು ಅನ್ನಿಸ್ತಿದೆ, ಬಟ್ ಆ ಜಾತ್ರೆ ಬರ್ಕೊಂಡು ಕೂತಿದ್ದಾರೆ. ಇಲ್ಲ, ಓದ್ತೀನಿ ಇವಾಗ. ನಂದು ಆಯಿತು. ನೆಕ್ಸ್ಟ್ ಮತ್ತೆ ಓದಬೇಕು. ಇದನ್ನು ನೋಡೋಣ, ಎಷ್ಟಾಗೋದಷ್ಟು ಮುಗಿಸ್ಬೇಕು. ಆಲ್ಮೋಸ್ಟ್ ನನ್ನ ಫೇಸ್ ನೋಡಿ ಗೊತ್ತಾಗಿರುತ್ತೆ ನಾನು ಓದಿ ಸ್ಟ್ರೆಸ್ ಮಾಡ್ಕೊಂಡು ಈ ಥರ ಕಾಣ್ತಿದ್ದೀನಿ ಅಂತ. ಸೊ ಇವಾಗ ಬರೆದು ಇವಾಗ ಅನ್ನಿಸ್ತಾ ಇದೆ ಫಸ್ಟೇ ಬರೀಬೇಕಿತ್ತು ಅಂತ. ಕ್ಲಾಸಲ್ಲೇ ಹೇಳಿದಾಗ ನೀಟಾಗಿ, ಬಟ್ ಏನು ಮಾಡೋದು, ತುಂಬ ಸ್ಪೀಡಾಗಿ ಹೇಳ್ತಾ ಇರ್ತಾರೆ. ನಾವಂತೂ ಹೆಂಗೆಂಗೋ ಬರ್ಕೋತೀವಿ. ನನಗೆ ನೀಟಾಗಿ ಬರೆದು ನನ್ನ ಹ್ಯಾಂಡ್ ರೈಟಿಂಗಿಂದನೇ ಓದಬೇಕು. ಅಲ್ಲಿ ತನಕ ನಾನು ಓದೋಕ್ಕಾಗಲ್ಲ. ಅದಕ್ಕೆ ನಾನು ಬರ್ಕೋತಾ ಇದ್ದೆ. ಸರಿ, ಇವಾಗ ಮತ್ತೆ ನೆಕ್ಸ್ಟ್ ಓದ್ತೀವಿ. ಇವಾಗ ಟೈಮ್ 11:20 ಆಗಿದೆ. ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ. ಮೌನಂಗೆ ರಾಗಿ ಮಾಲ್ಟ್, ಅವಳಿಗೆ ಸ್ವಲ್ಪ ಹಲ್ಲು ಪೇನ್ ಇದೆ ಅಂತ, ಮತ್ತು ನನಗೆ ಅನ್ನ ಪಲ್ಯ. ಇಷ್ಟೋ ತನಕ ಏನು ಮಾಡಿದ್ವಿ ಅಂದರೆ, ಈಗ ಲಾಸ್ಟ್ 20 ಮಿನಿಟ್ಸಿಂದ ಓದಿಲ್ಲ, ಸುಮ್ಮನೆ ನನಗೆ ಫೋನ್ ನೋಡ್ಕೊಂಡು ಕೂತಿದ್ವಿ. ಸ್ವಲ್ಪ ಓದಿದ್ದೀವಿ, ಸ್ವಲ್ಪ ಬರೆದಿದ್ದೀವಿ. ಅದೇನು ಓದಿದ್ದೀವೋ ಏನು ಅರ್ಥ ಆಗಿದೆಯೋ ಅಂತ ಅಯ್ಯ ಮುಗಿದ್ಮೇಲೆ ಗೊತ್ತಾಗುತ್ತೆ. ನಾನು ನೋಡಿ ಒಳ್ಳೆ ಜಾತ್ರೆ ಥರ ಕಾಣಿಸ್ತಾ ಇದ್ದೀನಿ. ಮೌನ ಬಿಸಿ ಮಾಡ್ತಾ ಇದ್ದಾಳೆ. ಈಗೇನು ಮಾಡ್ತೀವೋ ಗೊತ್ತಿಲ್ಲ. ಊಟ ಮಾಡಿ ಓದ್ತೀವೋ ಅಥವಾ ಮಲ್ಕೋತೀವೋ ಗೊತ್ತಿಲ್ಲ, ನೋಡಬೇಕು. ಓದ್ಕೋಬೇಕು. ಮಬ್ಬು ಅಲ್ಲ. ಹೌದು, ಸ್ವಲ್ಪ ಫೋನು ನೈಟ್ ಅಲ್ವಾ, ಅದಕ್ಕೆ ಆ ಥರ ಕಾಣಿಸ್ತಾ ಇದೆ. ಓಕೆ, ಊಟ ಮಾಡ್ತೀವಿ ಇವಾಗ ಊಟ ಮಾಡ್ತಾ ಇದ್ದೀವಿ. ಮೌನಂಗೆ ರಾಗಿ ಮಾಲ್ಟು, ನನಗೆ ಅನ್ನ ಮತ್ತು ಪಲ್ಯ. ನೋಡಿ ಗಾಯ್ಸ್, ಮೌನ ಮಲ್ಕೊಂಡಿದ್ದಾಳೆ. ನಾನು ಮಲ್ಕೋಬೇಕು. ಟೈಮ್ 12:20 ಆಗಿ. ಸಿಕ್ಕಾಪಟ್ಟೆ ಓದಿದ್ವಿ ಅಂತ ಅನ್ನಿಸ್ತಾ ಇದೆ, ಬಟ್ ಏನು ಮಾಡಿದ್ವಿ ಗೊತ್ತಿಲ್ಲ. ಇವಾಗ ಮಲ್ಕೋತೀನಿ. ನಿದ್ದೆ ಬರ್ತಾಯಿದ್ದೆ ತುಂಬ ಜೋರಾಗಿ ನನಗೆ. ನಾನಂತೂ ಓದ್ತಾನೆ ನಿದ್ದೆ ಮಾಡ್ತಾಯಿದ್ದೆ. ಅವಳಿಗೂ ಫುಲ್ ಜೋರು ನಿದ್ದೆ ಇದೆ. ಸೊ ಬುಕ್ಸ್ ಎಲ್ಲ ಎತ್ತಿಟ್ಬಿಟ್ಟು ಸುಮ್ಮನೆ ನಿನ್ನ ಜೊತೆ ರಿಪೀಟ್ ಆಗಿ ನಾನು ನಿದ್ದೆ ಮಾಡ್ತಿದ್ದೀನಿ. ಬೈದ್ಬಿಟ್ಟು ಓದು ಅಂತ ಬೈತಾ ಇದ್ದಾಳೆ. ನೋಡಿದ್ರೆ ಅವಳು ನಿದ್ದೆನೇ ಮಾಡ್ತಾ ಇರೋದು ಜಾತ್ರೆ. ಈಗ ಪುನಃ ಹೇಳ್ದೇನೆ ಎಲ್ಲರಿಗೂ ಕಾರ್ಡೆಲ್ಲ ಶೇರ್ ಮಾಡಿ ಅದೇನು ಅಂತ ನನಗೆ ಗೊತ್ತಾಗಿಲ್ಲ. 3 ಸತಿ ನಿದ್ದೆ ಇಲ್ಲ, ಸಿಕ್ಕಾಪಟ್ಟೆ ನಿದ್ದೆ ಬರ್ತದೆ. ಸಾಕು, ನಾಳೆ ಮತ್ತೆ ಓದಿದ್ರೆ ಆಯ್ತು. ಇವಾಗ ಮಲ್ಕೋಬೇಕು. 10 ಗಂಟೆ ಮಲ್ಗೋರು ಈಗ ಎಷ್ಟು 12:30 ಆಗಬೇಕು. ಹೌದು. ಓಕೆ ಗಾಯ್ಸ್, ಗುಡ್ ನೈಟ್. ಓಕೆ ಗಾಯ್ಸ್, ಬಾಯ್, ಗುಡ್ ನೈಟ್. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಏನೋ ವಿಡಿಯೋ ಎಷ್ಟೊತ್ತಾಯಿತು ನನಗೆ ಗೊತ್ತಿಲ್ಲ. ಎಡಿಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಓಕೆ ಬಾಯ್, ಎಲ್ಲರಿಗೂ ಗುಡ್ ನೈಟ್.